ವಿಧಾನಸೌಧಕ್ಕೆ ರಾಜೀನಾಮೆಯ ಪತ್ರ ರವಾನೆಯಾಗಿದೆ. ರಾಮಲಿಂಗ ರೆಡ್ಡಿ ಅವರು ಕಳುಹಿಸಿಕೊಟ್ಟಿದ್ದು ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡುವಂತಹ ಕೆಲಸ ಆಗಿದೆ. ರಾಮಲಿಂಗ ರೆಡ್ಡಿ ಅವರ ಆಪ್ತ ಸತ್ಯಕುಮಾರ್ ಮೂಲಕ ರಾಜೀನಾಮೆಯ ಪತ್ರವನ್ನು ರಾಮಲಿಂಗ ರೆಡ್ಡಿ ಅವರು ಕಳುಹಿಸಿಕೊಟ್ಟಿದ್ದಾರೆ. ಬಟ್ ಇನ್ನೂ ಕೂಡ ಅದು ಅಕ್ಸೆಪ್ಟ್ ಆಗುವಂತಹದ್ದು, ಅಂಗೀಕಾರವಾಗುವಂತಹದ್ದು ಸಾಧ್ಯತೆ ತುಂಬ ಕಡಿಮೆ, ವಿರಳ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆಂದರೆ ಮುಖ್ಯಮಂತ್ರಿಗಳೇ ಮಾತನಾಡ್ತೀನಿ, ಕೂತು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ತೀವಿ ಅಂತ ಹೇಳಿರೋದ್ರಿಂದ ಬಹುತೇಕ ಸಂಜೆಯವರೆಗೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುವಂತಹ ಸಾಧ್ಯತೆ ತುಂಬ ಕಡಿಮೆ ಇರುವಂಥದ್ದು. ಗ್ರಾಮದೇವತೆ ನಾಡಿನ ಗ್ರಾಮದೇವತೆ ಚಾಮುಂಡಿ ಇವತ್ತು ಬಂದು ಆ ತಾಯಿಗೆ ದರ್ಶನ ಮಾಡಿ ಆಶೀರ್ವಾದ ಪಡೆದು ಒಳ್ಳೆ ಸುಖ, ನೆಮ್ಮದಿ, ಶಾಂತಿ ಮತ್ತು ಒಳ್ಳೆ ಮಳೆ, ಸಮೃದ್ಧಿ ಬೆಂಗಳೂರು ನಗರ ಮತ್ತು ಇಡೀ ರಾಜ್ಯ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಈ ಗ್ರಾಮದೇವತೆಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿ ಇವತ್ತು ಮಿಕ್ಕಿದ ಕೆಲಸವನ್ನು ನಾನು ಪ್ರಾರಂಭ ಮಾಡ್ತಾರೆ ಸರ್. ರಾಮಲಿಂಗ ರೆಡ್ಡಿ ಬಿಟ್ಟು ರಾಜ್ಯಸಭೆಗೆ ಹೋಗ್ತಾನೆ. ಒಂದು ಕಡೆ ರಾಮಲಿಂಗ ರೆಡ್ಡಿ ಅವರ ಕಚೇರಿಯ ಮುಂದೆ ಕಾರ್ಯಕರ್ತರ ಪ್ರತಿಭಟನೆ, ಮಗದೊಂದು ಕಡೆ ಈಗಾಗಲೇ ಅವರ ರಾಜೀನಾಮೆಯ ಪತ್ರ ವಿಧಾನಸೌಧಕ್ಕೂ ಕೂಡ ತಲುಪಿದೆ. ಮಗದೊಂದು ಕಡೆ DK ಶಿವಕುಮಾರ್ ಅವರು ಕೂತು ಎಲ್ಲವನ್ನು ಕೂಡ ಬಗೆಹರಿಸಿಕೊಳ್ಳುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಸಂಜೆಯ ಒಳಗಾಗಿ ರಾಮಲಿಂಗ ರೆಡ್ಡಿ ಅವರ ಮನಸ್ಸನ್ನು ಮನವೊಲಿಸುವಂತಹ ಕೆಲಸ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ.